ನಿಜವಾಗ್ಲೂ ಧಾರವಾಡದಲ್ಲಿ ಕುಸಿದಿರುವಂತಹ ಕಟ್ಟಡ ಇದೆಯಲ್ಲ ಅದು ಸಾವಿನ ಕಟ್ಟಡ ಆಗಿ ಮಾರ್ಪಾಟಾಗ್ತಾ ಇದೆ. ಇನ್ನು 5 ಅಂತಸ್ತಿನ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಚುರುಕು ಕೂಡ ಸಿಕ್ಕಿದೆ. ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದ್ದು ಅಲ್ಲಿಗೆ ಬಂದಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಜೊತೆಗೆ ಪೊಲೀಸರು ಇಬ್ಬರು ಕೂಡ ಸಂಪೂರ್ಣವಾಗಿ ಆ ಕಟ್ಟಡವನ್ನು ತೆರವುಗೊಳಿಸುವಂತಹ ಕೆಲಸ, ಜೊತೆಗೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ವ್ಯಕ್ತಿಗಳನ್ನ ರಕ್ಷಣೆ ಮಾಡುವಂತಹ ಕೆಲಸ ನಡೀತಾ ಇದೆ. ಇನ್ನು ಗಂಭೀರವಾಗಿ ಗಾಯಗೊಂಡಿದ್ದಂತಹ ಇಬ್ಬರನ್ನ ಧಾರವಾಡದ ಜಿಲ್ಲಾಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿದೆ. ಇದು ಧಾರವಾಡದಲ್ಲಿ 5 ಅಂತಸ್ತಿನ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದು. ಇನ್ನು ಕಟ್ಟಡ ಕುಸಿದಿದೆಯಲ್ಲ, ಕುಸಿದಿರುವಂತಹ ಕಟ್ಟಡದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಪ್ಯಾಟಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ನೋಡೋಣ ಬನ್ನಿ. ನಾವೀಗ ನಿಂತಿರೋದು ಧಾರವಾಡ ನಗರದ ಕುಮಾರೇಶ್ವರ ಬಡಾವಣೆಯ ಬಿದ್ದಿರುವಂತಹ ಕಟ್ಟಡದ ಮುಂಭಾಗದಲ್ಲಿ. ಈಗ ನೀವು ನೋಡ್ತಾ ಇರಬಹುದು, ಇಲ್ಲಿ ಯುದ್ಧೋಪಾದಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಅಂದ್ರೆ ಈ ಒಂದು ಬಿದ್ದಿರುವಂತಹ ಕಟ್ಟಡದ ಕೆಳಗಡೆ ಸಾಕಷ್ಟು ಜನ ಸಿಲುಕಿರುವ ಸಾಧ್ಯತೆ ಇದೆ. 50ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ. ಈಗ ನೀವು ತಾವು ನೋಡ್ತಾ ಇರಬಹುದು, ನನ್ನ ಹಿಂಭಾಗದಲ್ಲಿ ಈಗಾಗಲೇ ಯುದ್ಧೋಪಾದಿಯಲ್ಲಿ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಸುಮಾರು 6ಕ್ಕೂ ಹೆಚ್ಚು JCB ಯಂತ್ರಗಳು ಈಗಾಗಲೇ ಕೆಲಸವನ್ನು ಆರಂಭಿಸಿವೆ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ. ಅವರೆಲ್ಲ ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅಂದ್ರೆ ಮುಖ್ಯವಾಗಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು DC ಜಿಲ್ಲಾಧಿಕಾರಿ ದೀಪಾ ಚೋಳನ್ ಇರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ಇದೀಗ ಯುದ್ಧೋಪಾದಿಯಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಎಷ್ಟು ದೊಡ್ಡ ಪ್ರಮಾಣದ ಬಿಲ್ಡಿಂಗ್ ಇದಾಗಿತ್ತು ಅಂತ ನೀವು ನೋಡ್ಬೋದು. ಈಗಾಗಲೇ ಕೊನೆ ಹಂತ ಇತ್ತು, ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಆರಂಭವಾಗೋದಿತ್ತು. ಆದ್ರೆ ಅದ್ರ ಕೆಳಗಡೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂಗಡಿಗಳು ಕೂಡ ತೆರೆದಿದ್ದು. ಅದು ಓಪನಿಂಗ್ ಆಗೋಕ್ಕಿಂತ ಮುಂಚಿನ ಅಂಗಡಿಗಳನ್ನ ಬಾಡಿಗೆ ಕೊಟ್ಟಿದ್ರು. ಅಲ್ಲಿ ಹೋಟೆಲ್ ಇದ್ದು, ಅದ್ರ ಜೊತೆ ಡೈರಿ ಇತ್ತು, ಅದ್ರ ಜೊತೆ ಇನ್ನೂ ಸಾಕಷ್ಟು ಅಂಗಡಿಗಳಿತ್ತು. ಅವುಗಳೆಲ್ಲ ಈಗ ನೆಲಸಮಗೊಂಡಿವೆ. ಅಂದ್ರೆ ಸುಮಾರು 3 ಅಂತಸ್ತಿನ ಕಟ್ಟಡ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳ್ಬೋದು. ಇದನ್ನು ತೆಗೆಯೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಈ ಒಂದು ಕಾರ್ಯಾಚರಣೆ ಮುಗಿಬೇಕಾದ್ರೆ ಎಷ್ಟು ದಿನಗಳಾಗ್ತಾವೋ ಗೊತ್ತಿಲ್ಲ. ಇಲ್ಲಿ ಸ್ಥಳೀಯರೇ ಎಲ್ಲ ನಿಂತುಬಿಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ಇಷ್ಟು ದೊಡ್ಡ ಪ್ರಮಾಣದ ದೊಡ್ಡ ಕಲ್ಲುಗಳನ್ನು ಕೂಡ ಸ್ಥಳೀಯರೇ ಎತ್ತಿ ಹಾಕ್ತಾ ಇದ್ದಾರೆ. ಅಂದ್ರೆ ಪೊಲೀಸರ ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಗೆ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮೊದಲು ಮೇಲ್ಭಾಗದಲ್ಲಿ ಇರುವಂತಹ ಕಟ್ಟಿಗೆಯನ್ನು ಎಲ್ಲವನ್ನು ತೆಗೆದಿದ್ದಾರೆ. ಅದಾದ ನಂತರ ಈಗ ಪೂರ ಸಂಪೂರ್ಣವಾಗಿ ಅವಶೇಷ ಏನು ಕಟ್ಟಡ ಬಿದ್ದಿದೆ ಅದರದ್ದು ತೆಗೆದಿದ್ದಾರೆ. ಈಗ ನೀವು ನೋಡ್ತಾ ಇರಬಹುದು, ಈಗ ಇಲ್ಲೆಲ್ಲ ಸಿಬ್ಬಂದಿ ನಿಂತಿದ್ದಾರೆ. ಈಗ ನನ್ನ ಜೊತೆಗೆ ಒಬ್ಬ ಸಹಾಯಕ ಆಯುಕ್ತರಾಗಿರುವಂತಹ ಮಹಾನಗರ ಪಾಲಿಕೆ ಸಹಾಯುಕ್ತ ಆಗಿರುವಂತಹ ಸಂತೋಷ್ ಆನಿಶೆಟ್ಟರ್ ಇದ್ದಾರೆ. ಬನ್ನಿ ಸರ್, ಇದೇನು ಎಷ್ಟು ಗಂಟೆಗೆ ಆಯ್ತು, ಏನೆಲ್ಲ ಘಟನೆ ಆಗಿದೆ, ಏನ್ ಮಾಡ್ತಾ ಇದ್ದಾರೆ ಸರ್? 3 ಗಂಟೆಗೆ ಈ ಕಟ್ಟಡ ಬೀಳುವಂತ ಮಾಹಿತಿ ಬಂತು. ಅದಕ್ಕೆ ಆಗಲೇ ನಾವು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಗಳು ಮತ್ತು ಎಲ್ಲ ವಲಯವಾರ ಪೌರ ಕಾರ್ಮಿಕರು, JCB, ಗ್ಯಾಸ್ ಕಟ್ಟರ್ ಮತ್ತು ಇನ್ನುಳಿದ ಎಲ್ಲ ಮಹಿಳಾ ಮತ್ತು ಪುರುಷ ಪೌರ ಕಾರ್ಮಿಕರನ್ನ ಈ ಜಾಗಕ್ಕೆ ತಂದು ಇವೆಲ್ಲ ತೆರವುಗೊಳಿಸೋ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿವಿ. ಸರ್, ಯಾರ್ದು ಇದು ಕಟ್ಟಡ ಮಾಹಿತಿ ಇದೆಯಾ? ಇದು ಮಾಹಿತಿ ಅಂದ್ರೆ ಆ ಬಿಲ್ಡರ್ ಹೆಸರು ಮೇಲೆ ಇರ್ತೈತಿ. ಯಾರ ಮಾಲಕರು ಅನ್ನೋ ಇವತ್ತಿನ ತನಕ ಮಾಹಿತಿ ಇಲ್ಲ ನಮ್ಗೆ. ಆ ಮಾಹಿತಿನ ಇನ್ನೊಂದು 5 ನಿಮಿಷ ವಾಪಸ್ ಕೊಡ್ತಾರೆ. ಸರ್, ಎಷ್ಟು ಸಂಖ್ಯೆಯಲ್ಲಿ ಜನ ಒಳಗಡೆ ಸಿಕ್ಕಾಕೊಂಡಿರ್ತಾರಂತ ಅಂದಾಜು? ಈಗಾಗಲೇ 6 ಜನರು ಹೊರಗೆ ಬಂದಾರ. ಇನ್ನೂ ಒಂದು 6-7 ಜನರು ಆ ಕಡೆಯಿಂದ ಹೊರಗೆ ತೆಗೆಯೋ ಪ್ರೊಸೆಸ್ನಾಗ ಐತಿ, ಪ್ರಗತಿಯಲ್ಲಿ ಐತಿ. ಆ ಕಡೆ ಗ್ಯಾಸ್ ಕಟ್ಟರಿಂದ ಕಟ್ ಮಾಡತ್ತಾರೆ, ಕಟ್ ತೆಗಿತಾ ಇದೆ. ಅಂದ್ರೆ ಈಗ ಮೇಲ್ನೋಟಕ್ಕೆ ಏನಾದರೂ ಗೊತ್ತಾಗಿದೆಯಾ ಇದು ಘಟನೆಗೆ ಕಾರಣ ಏನು ಅಂತ ಹೇಳಿ? ಇಲ್ಲ, ಕಳಪೆ ಗುಣಮಟ್ಟದ ಕಾಮಗಾರಿ. ಅಂದ್ರೆ ಕಳಪೆ ಕಾಮಗಾರಿಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಮೊದಲ ಅನಿಸಿಕೆಯನ್ನ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಲ್ಲಿ ಇದೆಲ್ಲ ನೋಡಿದ್ರೆ ಇದು ಕೇವಲ 1 ದಿವಸಕ್ಕೆ ಮುಗಿಯೋ ಕಾರ್ಯಾಚರಣೆ ಅಲ್ಲ. ಎಷ್ಟು ದಿನಗಳು ಗೊತ್ತಿಲ್ಲ. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಪಾಲಿಕೆ ಸಿಬ್ಬಂದಿ ಇರ್ಬೋದು, ಜಿಲ್ಲಾಡಳಿತ ಸಿಬ್ಬಂದಿ ಎಲ್ಲರೂ ಕೂಡ ಇಲ್ಲಿ ಸ್ಥಳದಲ್ಲಿದ್ದಾರೆ. ಈಗಾಗಲೇ ಕಾರ್ಯಾಚರಣೆ ಆರಂಭವಾಗಿದೆ. ಒಟ್ಟು ಸುಮಾರು 10ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಸ್ಥಳಕ್ಕೆ ಬಂದಿದ್ದಾವೆ. ಅದ್ರ ಜೊತೆಗೆ 6ಕ್ಕೂ ಹೆಚ್ಚು JCB ಮತ್ತು 1 ಕ್ರೇನ್ ಈಗ ಬಂದಿದೆ. ಅಂದ್ರೆ ಸಂಪೂರ್ಣವಾಗಿ ರಾತ್ರಿ ಹೊತ್ತಿಗೆ ಒಂದು ಹಂತಕ್ಕೆ ಈ ಒಂದು ಕಾರ್ಯಾಚರಣೆ ತರಬೇಕಂತ ಎಲ್ಲ ಪ್ರಯತ್ನ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.